ನಮಸ್ಕಾರ ಮಂಜಣ್ಣರೇ, ನಿಮ್ಮ ಊರು ವಿಳಾಸನ ಪರಿಚಯಿಸ್ಕೊಡ್ತೀರಾ? ಇಲ್ಲ ಗಾಜ್ನೂರು, ಹಾಂ, ಶಿವಮೊಗ್ಗ ತಾಲೂಕು ಗಾಜ್ನೂರು, ಹೊಸಳ್ಳಿ ಪೋಸ್ಟು. ಹಾಂ ಹಾಂ. ಭೂಮಿ ಭಾಗ್ಯ ಗೊಬ್ಬರ ಒಂದು 100 ಬ್ಯಾಗ್ ತೊಗೊಂಡಿದ್ವಿ. ಎಷ್ಟು ಎಕರೆ ಹಾಕಿದ್ರಿ ಸರ್? ನಾವು 1.5 ಎಕರೆಗೆ ಹಾಕಿದ್ವಿ. ಹ್ಞೂ ಹ್ಞೂ. ಚೆನ್ನಾಗಿ ಬಂದಿದೆ. ಹ್ಞೂ. ಹೀಲ್ಡು ಪರವಾಗಿಲ್ಲ, ಸ್ವಲ್ಪ ರೋಗ ಇತ್ತು. ಹಾಂ ಹಾಂ. ರೋಗ ಕಂಟ್ರೋಲ್ ಆಗಿದೆ. ಆಮೇಲೆ ಹೀಲ್ಡು ಚೆನ್ನಾಗಾಗಿದೆ, ಎಲೆನೂ ಚೆನ್ನಾಗಾಗಿದೆ. ಹಾಂ. ಗರಿಗಳೆಲ್ಲ ಚೆನ್ನಾಗಿ ಬಂದಿದೆ. ನಿನ್ನ ಮುಂದೆ ಅದನ್ನು ನೋಡ್ತೀವಿ. ನೀನು ಚೆನ್ನಾಗಿದೆ, ಮುಂದೆ ನಮ್ಮ ಪರಿಚಯಸ್ಥರಿಗೂ ಹೇಳಿ, ನಮ್ಮ ಸ್ನೇಹಿತರಿಗೆ ಖಂಡಿತ ಮಾಡಿಕೊಡ್ತೀವಿ. ಸರ್, ಈಗ ಅರಳು ಉದುರೋ ಪ್ರಮಾಣ ಹಿಂದಿನ ಗೊಬ್ಬರ ಹಾಕಿರೋಕ್ಕೂ ಭೂಮಿ ಬಾಕಿ ಹಾಕಿರೋ ನಂತರಕ್ಕೂ ಸುಧಾರಣೆ ಆಗಿದೆಯಾ? ತಕ್ಕ ಮಟ್ಟಿಗೆ ಸ್ವಲ್ಪ ಕಾಣ್ತಾ ಇದೆ. ಹಾಂ. ಅದನ್ನೂ ಈ ವರ್ಷ ನಾವು ನೋಡಬೇಕು. ಹೌದೌದು. ಈಗ ನಿಮಗೆ ಅರಳು ಹಿಡಿದಿರೋದು ಒಂದು, ಗೊನೆಗಳು ಪರವಾಗಿಲ್ಲ ಅನಿಸಿದೆ ಹಾಗಾದ್ರೆ? ಸ್ವಲ್ಪ ಪರವಾಗಿಲ್ಲ ಈ ಮಟ್ಟಿಗೆ. ಅಂದ್ರೆ ಇನ್ನ ಪ್ರತಿ ವರ್ಷನೂ ನೀವು ಬಳಸ್ತಾ ಹೋಗೋದ್ರಿಂದ ರೈಸ್ ಆಗ್ತಾ ಹೋಗುತ್ತೆ. ರೈಸ್ ಆಗ್ತಾ ಒಂದು 10% ಹಾಂ ಹಾಂ. ಕ್ವಾಲಿಟಿ ನೋಡಬೇಕು. ಮುಂದೆ ಇನ್ನ ನಿಮ್ಮ ಉಳಿದ ಜಮೀನಿಗೆ ನಮ್ಮ ಭೂಮಿ ಭಾಗ್ಯನ ಮುಂದುವರಿಸ್ಬೇಕು ಅಂತಿದ್ದೀರಾ, ಹೇಗೆ ಸರ್? ಮಾಡಬೇಕು ಅಂತಿದ್ದೀವಿ. ಥ್ಯಾಂಕ್ ಯು ಸರ್. ನಿಮಗೆ ಖರ್ಚು ವೆಚ್ಚ ಕಂಪೇರ್ ಮಾಡಿದರೆ ಕುರಿ ಕೊಡೆ ಕೋಳಿ ಗೊಬ್ಬರಕ್ಕೂ ಇದಕ್ಕೂ ಏನಾದರೂ ಉಳಿತಾಯ ಆಗ್ಬೋದಾ? ಉಳಿತಾಯ ಆಗುತ್ತೆ, ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ. ಹಾಂ. ಈಗ ನಮಗೆ ಇದು ಪೂರ್ತಿ ಡೀಟೇಲ್ಸ್ ನಿನ್ನ ಗೊತ್ತಾಗಿಲ್ಲ, ನಿನ್ನ ಮುಂದೆ ಗೊತ್ತಾಗುತ್ತೆ. ಹಾಂ, ಖಂಡಿತ. ಖರ್ಚು ವೆಚ್ಚದ್ದು ಇನ್ನು ಅಳತೆ ಮಾಡಬೇಕು. ಅಳತೆ ಆಗಿಲ್ಲ, ಖಂಡಿತ. ಹಂಗಾಗಿ ಈ ವರ್ಷದಿಂದ ಗೊತ್ತಾಗುತ್ತೆ. ಲೆಕ್ಕಾಚಾರ ಮಾಡಕ್ ಹೋಗಿಲ್ಲ ಇನ್ನು ನೀವು? ಮಾಡಕ್ ಹೋಗಿಲ್ಲ, ಹಾಕಿದ್ವಿ, ಮುಂದೆ ಮಾಡ್ತೀವಿ ಈಗ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು.